ನಿಮ್ ವಿಚಾರನ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀಯಾ? ನಿನ್ನನ್ನೇ ಕೇಳ್ತಿರೋದು ಮೈನಾ, ಮಾತಾಡ್ತೀಯಾ? ಸರಿ ಬಿಡು. ನೀನ್ ಹೀಗ್ ಮೌನವಾಗಿರೋದು ನೋಡ್ತಿದ್ರೆ ನೀನ್ ಖಂಡಿತವಾಗ್ಲೂ ನೀನ್ ಈ ವಿಚಾರನ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿರೋದಕ್ ಸಾಧ್ಯನೇ ಇಲ್ಲ. ಹಾಗಂತ ನಾನ್ ಮಾತಾಡದೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಯಾಕಂದ್ರೆ ನನಗೆ ನನ್ನ ಪುಷ್ಪಕ್ ಜೀವನ ತುಂಬಾ ಇಂಪಾರ್ಟೆಂಟ್. ನಾನೇ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ನರ್ತನ ನರ್ತನ ಬೇಡ ನರ್ತನ, ದಯವಿಟ್ಟು ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಹಾಗಾದ್ರೆ ಪುಷ್ಪಕ್ ನೊಂದ್ಕೊಂಡ್ರೆ ಓಕೆನಾ ನಿನ್ಗೆ? ಇಲ್ಲ, ಅವರು ನೊಂದ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ. ನಾನೇ ಪುಷ್ಪಕ್ ಸರ್ ಹತ್ರ ಹೋಗಿ ಇನ್ನೊಂದು ಹುಡುಗಿನ ಮದ್ವೆ ಆಗಿ ಅಂತ ಕೇಳ್ಕೊತೀನಿ, ಸರಿನಾ? ಓಹೋ, ನೀನ್ ಹೇಳಿದ ತಕ್ಷಣ ಅವ್ನ್ ಕೇಳ್ಬಿಡ್ತಾನೆ ಅಂತ ಅನ್ಕೊಂಡಿಯಾ? ನಿನ್ನ ಧ್ರುವ ಮದ್ವೆ ಆಗೋವರೆಗೂ ಪುಷ್ಪಕ್ ಮೊದ್ಲಿನ ತರ ಆಗಲ್ಲ. ಇಲ್ಲ, ಇದಕ್ಕೆಲ್ಲ ಒಂದ್ ಫುಲ್ ಸ್ಟಾಪ್ ಇಡ್ಲೇಬೇಕು. ಇಟ್ಟೇ ಇಡ್ತೀನಿ. ಇಲ್ದೆ ಹೋದ್ರೆ ಪುಷ್ಪಕ್ಕೂ ನಿನ್ನ ನೋಡಿ ಕೊರಗ್ತಾನೆ, ಅವ್ರ ಅಪ್ಪ ಅಮ್ಮ ಅವನ್ನ ನೋಡಿ ಕೊರಗ್ತಾರೆ. ಅವ್ರ 3 ಜನ ಕೊರಗೋದನ್ನ ನೋಡಿ ನಾನ್ ಕೊರಗ್ಬೇಕಾಗತ್ತೆ. ಹಾಗಾಗ್ಬಾರ್ದು ಅಂದ್ರೆ ಮೊದ್ಲು ನಿನ್ ಪ್ರೀತಿ ವಿಚಾರ ನಿಮ್ಮಪ್ಪ ಅಮ್ಮಂಗೆ ಗೊತ್ತಾಗ್ಲೇಬೇಕು. ಅದನ್ನ ನಾನು ಗೊತ್ತು ಮಾಡೇ ಮಾಡ್ತೀನಿ. ಬೇಡ ನರ್ತನ, ನರ್ತನ ನನ್ ಮಾತು ಬಿಡು ಮೈನಾ. ಬೇಡ ನರ್ತನ, ಅವ್ರು ನೊಂದ್ಕೋತಾರೆ. ಬೇಡ ನರ್ತನ, ನಿನ್ ತಮ್ಮ ಬಿಡು ಮೈನಾ. ನಾನು ವಿಚಾರನ ನಿಮ್ಮಪ್ಪಂಗೆ ಹೇಳಲೇಬೇಕು. ನಾನ್ ಕೇಳ್ಕೊತಿದ್ದೀನಲ್ವಾ ನಿನ್ಗೆ? ಬೇಡ. ಇನ್ನು ಎಷ್ಟು ದಿನ ಹೀಗೆ ಇರ್ತೀಯಾ? ನೀನ್ ಹೇಳಿಲ್ಲ ಅಂದ್ರೆ ನಾನು ಹೇಳಲೇಬೇಕಾಗತ್ತೆ. ನರ್ತನ, ದೊಡ್ಡ ಅನಾಹುತ ಆಗೋಗುತ್ತೆ ನರ್ತನ, ಬೇಡ.